ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ. ನಿಯಮ 6, ಪುಟ 252, 29ನೇ ತಾರೀಕು ಅಕ್ಟೋಬರ್ 2025. ಆಗಿದೆ ನಿಯಮ 6. ನಿಯಮ 6 ಮುಗಿಸಿದ್ವಲ್ಲ, ಈಗ ನಿಯಮ 7ಕ್ಕೆ ಹೋಗೋಣ 7 ಅಲ್ವಾ? ಸೊ ನಿಯಮ ಹೌದು. 7, ಪುಟ 255. ಯಾರಾದರೂ ಕೇಡು ಮಾಡಿದರೆ ಸೇಡು ಬಗೆಯಬೇಡಿರಿ, ಬದಲು ದೈವಿ ಕೃಪೆ ಎಂದು ತಿಳಿದು ಧನ್ಯವಾದವನ್ನು ಅರ್ಪಿಸಿ. ಆಗುವುದೆಲ್ಲವೂ ನಮ್ಮ ಕರ್ಮಗಳ ಫಲವೆಂದು ಜಗತ್ತಿನ ಸಕಲ ಧರ್ಮಗಳು ಸಾರುತ್ತಿವೆ. ಈ ಸಿದ್ಧಾಂತಕ್ಕೆ ವಿರುದ್ಧವಾದ ಫಲವು ಯಾರಿಗೂ ಸಿಗುವುದಿಲ್ಲ. ಹೀಗಿರುವಾಗ ಘಟಿಸುವುದೆಲ್ಲವೂ ವಾಸ್ತವವಾಗಿ ನಾವೇ ನಿರ್ಮಿಸಿರುವ ದೈವದ ಆಟವೆಂದು ಏಕೆ ತಿಳಿಯಬಾರದು? ನಿಜವಾಗಿಯೂ ನಮ್ಮ ದೈವವನ್ನು ನಾವೇ ನಿರ್ಮಿಸಿಕೊಂಡಿದ್ದೇವೆ. ಹೇಗೆಂದರೆ, ಯಾವುದಾದರೂ ಒಂದು ಕಾರ್ಯವನ್ನು ನಾವು ಹೃದಯ ಮತ್ತು ಬುದ್ಧಿಪೂರ್ವಕವಾಗಿ ಮಾಡಿದಾಗ ಅಡಿಯಲ್ಲಿ ಅದರ ಸಂಸ್ಕಾರಗಳು ಉಂಟಾಗುವು. ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಯಾವುದಾದರೂ ಒಂದು ಕಾರ್ಯವನ್ನು ನಾವು ಹೃದಯ ಮತ್ತು ಬುದ್ಧಿ ಪೂರ್ವಕವಾಗಿ ಮಾಡಿದಾಗ ಅಡಿಯಲ್ಲಿ ಅದರ ಸಂಸ್ಕಾರಗಳು ಉಂಟು ಆಗುವು. ಭೋಗದಿಂದ ಅವುಗಳ ಪರಿಣಾಮ ಕ್ಷಯವಾಗುವವರೆಗೆ ಅದು ಬೀಜ ರೂಪದಲ್ಲಿ ಅಲ್ಲಿಯೇ ನೆಲೆಸಿರುವುವು. ಈ ಪ್ರಕಾರ ಭೋಗವು ಅವಶ್ಯಕವಾಗಿದೆ. ಸೃಷ್ಟಿಯ ಆದಿಯಲ್ಲಿ ಇದ್ದಂತೆ ಪ್ರತಿಯೊಂದು ವಸ್ತುವು ಶುದ್ಧ ರೂಪದಲ್ಲಿ ಇರಬೇಕೆಂಬುದು ನಿಸರ್ಗದ ಅನಿವಾರ್ಯ ನಿಯಮವಾಗಿದೆ. ಆನ್ಲೈನ್ ಮಾಡ್ಕೊಳ್ರಿ. ನಿಸರ್ಗದ ಅನಿವಾರ್ಯ ನಿಯಮವೇನು? ಸೃಷ್ಟಿಯಲ್ಲಿ ಬಂದಂತ ವಸ್ತುವು ಎಲ್ಲವೂ ಶುದ್ಧ ರೂಪದಲ್ಲಿ ಇರಬೇಕು ಅನ್ನೋದು ನಿಸರ್ಗದ ಅನಿವಾರ್ಯ ನಿಯಮ. ಅದರ ಮೇಲೆ ಕಿಂಚಿತ್ ಮಲಿನತೆಯಾದರೂ ಕೂಡ ಅದರ ಪ್ರಕಾಶ ಮಂದಗೊಳಿಸುತ್ತದೆ. ಇದು ಸ್ವಯಂ ಒಂದು ಶಕ್ತಿಯಾದ ಕಾರಣ ಒಂದು ತರಹದ ಜೀವನವನ್ನು ತಳೆದು ಕರ್ಮಗಳೊಡನೆ ಸಂಬಂಧವನ್ನು ಪಡೆಯುತ್ತದೆ. ಇಷ್ಟೆಲ್ಲ ಏಕೆಂದರೆ ನಾವು ನಮ್ಮನ್ನು ಕರ್ತೃಗಳೆಂದು ತಿಳಿದೆವು. ಈ ಕಲ್ಪನೆಯ ಬಲದಿಂದಲೇ ಸಂಸ್ಕಾರಗಳು ಉಂಟಾಗುವುದು. ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ನಮ್ಮನ್ನು ಕರ್ತೃಗಳೆಂದು ಅಂತ ತಿಳಿದ್ವಿ, ಆ ಕಾರಣದಿಂದನೇ ಸಂಸ್ಕಾರಗಳು ಉಂಟಾದವು. ಕಲ್ಪನೆಯೊಳಗಿನ ಉಷ್ಣತೆಯು ಚೇತನತೆಯನ್ನು ಹೆಚ್ಚಿಸಿ ಅದರಲ್ಲಿ ಒಂದು ತರಹದ ಕುದಿಯುವ ಕ್ರಿಯೆಯನ್ನು ಉಂಟು ಮಾಡಿತು. ಕಲ್ಪನೆಯ ಉಷ್ಣತೆಯು ಚೇತನತೆಯನ್ನು ಹೆಚ್ಚಿಸಿ ಅದರಲ್ಲಿ ಒಂದು ತರಹದ ಕುದಿಯುವ ಕ್ರಿಯೆಯನ್ನು ಉಂಟು ಮಾಡಿತು. ಯಾವ ವಸ್ತುವು ಎಲ್ಲಿಂದ ಬಂದಿರುವುದೋ ಅಲ್ಲಿಗೆ ಮರಳಿ ಹೋಗಲು ಯತ್ನಿಸುವುದು ಪ್ರಕೃತಿಯ ನಿಯಮವಾಗಿದೆ. ನೋಡಿ, 2 ನಿಯಮ ಹೇಳ್ತಿದ್ದಾರೆ ಪ್ರಕೃತಿದು. ಮೊದಲನೇ ಪುಟದಲ್ಲಿ ಏನು ಹೇಳಿದ್ರು? ಅನಿವಾರ್ಯ ಏನದು ಪ್ರಕೃತಿದು? ಎಲ್ಲವನ್ನೂ ಶುದ್ಧ ರೂಪದಲ್ಲಿ ಇಡಬೇಕಾಗಿರೋದು ಪ್ರಕೃತಿಯ ಅನಿವಾರ್ಯ ನಿಯಮ. ಎರಡನೇದು, ಯಾವ ವಸ್ತು ಎಲ್ಲಿಂದ ಬಂದಿರುವುದೋ ಅಲ್ಲಿಗೆ ಮರಳಿ ಹೋಗಲು ಯತ್ನಿಸುವುದು ಪ್ರಕೃತಿಯ ನಿಯಮವಾಗಿದೆ. ಉಷ್ಣತೆಯ ಸತತ ಸಂಪರ್ಕದಿಂದ ಅದರ ಭಾರವು ಹೆಚ್ಚಿ ಅಸಹನೀಯವಾದಾಗ ಭಾರವನ್ನು ಇಳುಹಲು ಮತ್ತೆ ತನ್ನ ಉಗಮ ಸ್ಥಾನಕ್ಕೆ ಹೋಗ ಬಯಸುವುದು ಸ್ವಾಭಾವಿಕವಾಗಿದೆ. ಈಗ ಉಷ್ಣತೆ ಜಾಸ್ತಿ ಆಗ್ತಾ ಹೋಯ್ತು ಅಂತ ಇಟ್ಕೊಳ್ರಿ, ಭಾರ ಆಗ್ತಾ ಹೋಗುತ್ತೆ. ಅದು ಭಾರ ಆಗ್ತಿರ್ಬೇಕಾದ್ರೆ ಆದ್ರೆ ತನ್ನ ಮೂಲ ಸ್ಥಿತಿ ತುಂಬಾ ಹಗುರವಾಗಿತ್ತು. ಈಗ ಉಷ್ಣತೆ ಹೆಚ್ಚಾಗಿ ಭಾರ ಆಗ್ತಾ ಇದೆ. ಸೊ ಆ ಉಷ್ಣತೆಯನ್ನ ಹೆಚ್ಚಾಗಿರ್ತಕ್ಕಂಥ ಭಾರವನ್ನು ಕಳಚಿ ತನ್ನ ಮೂಲ ಸ್ಥಿತಿಯಾದಂಥ ಹಗುರತೆ ಕಡೆಗೆ ಹೋಗಬೇಕಾಗಿರುವುದು ಸ್ವಾಭಾವಿಕವಾಗಿದೆ. ಸಣ್ಣ ವಸ್ತುವಿನಿಂದ ಉತ್ಪನ್ನವಾದ ವಸ್ತುಗಳು ಕೂಡ ಅವಕಾಶ ಒದಗಿದಾಗ ವಿಸ್ತಾರ ಹೊಂದುತ್ತದೆ. ಈ ವಿಸ್ತಾರವು ಅವುಗಳ ಗಾತ್ರಕ್ಕನುಗುಣವಾಗಿ ಸಾಕಷ್ಟು ಬಲಯುತವಾಗಿರುತ್ತದೆ. ಏಕೆಂದರೆ ಉತ್ಪನ್ನ ವಸ್ತುಗಳಲ್ಲಿ ಬಲವಿರುವುದು ಸಹಜ. ಹೀಗಿರುವಾಗ ಅದರ ಸ್ವರೂಪವು ಈಗ ಬೇರೆಯಾಗತೊಡಗುವುದು ಹಾಗೂ ಅದು ತನಗೆ ಸಿಕ್ಕ ಅವಕಾಶವನ್ನೆಲ್ಲ ವ್ಯಾಪಿಸಿ ಭೋಗಕ್ಕಾಗಿ ಮೀಸಲಾದ ಸ್ತರಗಳಲ್ಲಿ ಪ್ರವೇಶಿಸುವುದು. ಸೊ ಸಂಸ್ಕಾರ ಇದೆ. ಸಂಸ್ಕಾರ ಇದ್ದಾಗ ಏನಾಗುತ್ತೆ? ನೀವು ಅದರ ಸುತ್ತ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡ್ತೀರ. ಯಾವಾಗ ಅದ್ರ ಸುತ್ತ ಒಂದು ಖಾಲಿ ಕ್ಷೇತ್ರ ನಿರ್ಮಾಣ ಮಾಡ್ತಿರೋ ಆ ಸಂಸ್ಕಾರ ಏನಿರುತ್ತಲ್ವಾ, ಆ ಸಂಸ್ಕಾರ ಈಗ ವಿಸ್ತಾರ ಆಗ್ಲಿಕ್ಕೆ ಅವಕಾಶ ಆಯ್ತು. 2-3 ಕೆಲಸ ಆಗುತ್ತೆ. ನೀವು ಬೈಟಕ್ ತಗೊಳ್ಳೋದು ಯಾಕೆ ಇಂಪಾರ್ಟೆಂಟು ಅಂತ ಇವಾಗ ವಿವರಣೆ ಹೇಳ್ತಿದ್ದಾರೆ ನೋಡ್ರಿ. ಸಂಸ್ಕಾರಗಳೆಲ್ಲ ಒಟ್ಟಿಗೆ ಕೂಡ್ಕೊಂಡಿದ್ದಾಗ ಒಂದೊಂದೇ ಸಂಸ್ಕಾರ ಕಷ್ಟಪಟ್ಟು ಮೇಲ್ಗಡೆ ಬಂದು ಭೋಗಕ್ಕೆ ಬರುತ್ತೆ. ಯಾಕೆಂದ್ರೆ ಭೋಗಕ್ಕೆ ಬರಲಿಕ್ಕೆ ಜಾಸ್ತಿ ಜಾಗನೇ ಇರಲ್ಲ. ಭೋಗಕ್ಕೆ ಯಾವ್ದೋ ಸಂಸ್ಕಾರ ಬರ್ಬೇಕಂತಂದ್ರೆ ಜಾಗ ಬೇಕಲ್ಲಿ. ಹಾಗಾದ್ರೆ ನಾವು ಬೈಟಕ್ ತಗೊಂಡಾಗ ಏನಾಗುತ್ತೆ? ನಾವು ಬೈಟಕ್ ತಗೊಂಡಾಗ ಸಿಟ್ಟಿಂಗ್ಸ್ ತಗೊಂಡಾಗ ಏನಾಗುತ್ತೆ? ಪ್ರಶಿಕ್ಷಕರು ನಮ್ಮನ್ನ ಸ್ವಲ್ಪ ಮಟ್ಟಿಗೆ ಶುದ್ಧೀಕರಣ ಮಾಡ್ತಾರೆ. ಎಲ್ಲ ಸಂಸ್ಕಾರಗಳು ಏನ್ ತೆಗೆಯಲ್ಲ, ಅವರು ಸ್ವಲ್ಪ ಶುದ್ಧೀಕರಣ ಮಾಡ್ತಾರೆ ಅಂತ ಇಟ್ಕೊಳ್ರಿ. ಆ ಶುದ್ಧೀಕರಣ ಮಾಡಿದಂಥ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಆ ಒಂದು
ಪ್ರಜ್ಞೆಯ ಕ್ಷೇತ್ರದಲ್ಲಿ ಇವಾಗ ಯಾವ ಸಂಸ್ಕಾರನೂ ಇಲ್ಲ. ಅಲ್ಲೇನಾಗಿದೆ? ಅಲ್ಲಿ ತಿಳಿಯಾಗಿದೆ. ಏನು? ಪ್ರಜ್ಞೆ ತಿಳಿಯಾಗಿದೆ, ವಿಸ್ತಾರವಾಗಿದೆ. ಸರಿನಾ? ಅಂದ್ರೆ ಪ್ರಜ್ಞೆನಲ್ಲಿ ಇವಾಗ ಒಂಚೂರು ಖಾಲಿ ಜಾಗ ಬಂತು, ಪ್ರಜ್ಞೆ ವಿಸ್ತಾರವಾಯಿತು, ತಿಳಿಯಾಯಿತು. ಆದ್ರೆ ಅದ್ರ ಪಕ್ಕದಲ್ಲೆಲ್ಲ ಇನ್ನೂ ಸಂಸ್ಕಾರಗಳಿದೆ ಅಲ್ವಾ? ಈಗ ಆ ಪ್ರಜ್ಞೆ ವಿಸ್ತಾರವಾದಂತರ ಪರಿಣಾಮ ಏನಾಗುತ್ತೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳ ಮೇಲೆ? ನೀವು ಧ್ಯಾನ ಮಾಡ್ತಾ ಇದ್ದೀರಾ, ಮನೆಗೆ ಹೋಗಿ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆ ಒಂದು ಸಂಸ್ಕಾರದಲ್ಲಿನ ಉಷ್ಣತೆ ಜಾಸ್ತಿ ಆಗುತ್ತೆ. ಯಾವಾಗ ಈ ಉಷ್ಣತೆ ಜಾಸ್ತಿ ಆಗುತ್ತೋ, ಯಾವುದೇ ಪದಾರ್ಥಕ್ಕೆ ನಾವು ಉಷ್ಣತೆ ಕೊಟ್ಟಾಗ ಅದು ವಿಸ್ತಾರವಾಗುತ್ತೆ. ಕರೆಕ್ಟಾ? ಅದೇ ರೀತಿಯಾಗಿ ಈಗ ನೀವು ಆ ಸಂಸ್ಕಾರಕ್ಕೆ ಉಷ್ಣತೆಯನ್ನು ತುಂಬಿದಾಗ ಅದು ವಿಸ್ತಾರವಾಗುತ್ತೆ. ಈಗ ಮುಂಚೆ ವಿಸ್ತಾರವಾಗಲಿಕ್ಕೆ ಜಾಗನೇ ಇರಲಿಲ್ಲ, ಆದರೆ ಈಗ ವಿಸ್ತಾರ ಆಗಲಿಕ್ಕೆ ಜಾಗ ಬಂತು. ವಿಸ್ತಾರ ಆಗ್ಲಿಕ್ಕೆ ಜಾಗ ಬಂದಿದ ತಕ್ಷಣನೇ ಏನಾಗುತ್ತೆ, ಆ ಸಂಸ್ಕಾರ ಕಳಚಿ ಭೋಗದ ಕ್ಷೇತ್ರವನ್ನು ಪ್ರವೇಶ ಮಾಡಿತು. ಭೋಗದ ಕ್ಷೇತ್ರ ಪ್ರವೇಶ ಮಾಡಿದ್ಮೇಲೆ ಮುಂದಕ್ಕೆ ಏನಾಗುತ್ತೆ ನೋಡೋಣ. ಹೀಗಿರುವಾಗ ಅದರ ಸ್ವರೂಪವು ಈಗ ಬೇರೆಯಾಗತೊಡಗುವುದು ಮತ್ತು ಅದಕ್ಕೂ ತನಗೆ ಸಿಕ್ಕ ಅವಕಾಶವನ್ನೆಲ್ಲ ವ್ಯಾಪಿಸಿ ಭೋಗಕ್ಕಾಗಿ ಮೀಸಲಾದ ಸ್ತರಗಳಲ್ಲಿಯೂ ಪ್ರವೇಶಿಸುವುದು. ಇದರಿಂದ ಕಷ್ಟಾನುಭವ ಪ್ರಾರಂಭವಾಗುವುದು. ಎಷ್ಟೋ ಜನ ಹೇಳ್ತಾರೆ, ಧ್ಯಾನ ಮಾಡ್ಲಿಕ್ಕೆ ಮುಂಚೆನೆ ಚೆನ್ನಾಗಿತ್ತು, ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಏನು ಕಷ್ಟಗಳ ಪರಂಪರೆನೇ ಬಂದ್ಬಿಡಿದೆ ಅಂತ. ಕಷ್ಟಗಳ ಪರಂಪರೆ ಯಾಕೆ ಬರುತ್ತೆ ಅಂತಂದ್ರೆ, ಸಂಸ್ಕಾರಗಳೆಲ್ಲ ಹೋಗ್ತಾ ಇದೆ. ಮುಂಚೆ ಸಂಸ್ಕಾರ ಹೋಗ್ಲಿಕ್ಕೆ ಜಾಗನೇ ಇರಲಿಲ್ಲ ಭೋಗಕ್ಕೆ ಬರಲಿಕ್ಕೆ. ಈಗ ನೀವು ಕ್ಲೀನಿಂಗ್ ಮಾಡ್ತಾ ಮಾಡ್ತಾ ಎಷ್ಟೊಂದು ಸಂಸ್ಕಾರಗಳೆಲ್ಲ ಹಾಗೆ ಹೊರಟೋಗುತ್ತೆ, ಭೋಗಕ್ಕೆ ಬರ್ತೀರ. ಯಾವುದು ಭೋಗನ ಅನುಭವಿಸ್ಲೇಬೇಕಾಗಿರ್ತಕ್ಕಂಥ ಸಂಸ್ಕಾರ ಇದೆಯೋ ಅದು ಈಗ ವಿಸ್ತಾರವಾಗಿ ಭೋಗಕ್ಕೆ ಬರಲಿಕ್ಕೆ ಶುರು ಆಗುತ್ತೆ. ಸೊ ಏನಾಗುತ್ತೆ ಅವಾಗ? ಕಷ್ಟಾನುಭವ ಪ್ರಾರಂಭವಾಗುವುದು. ಇದರೊಳಗಿನ ಪ್ರತಿಯೊಂದು ಅಂಶವನ್ನು ಸ್ವತಂತ್ರವಾಗಿ ವಿವರಿಸಲು ಸಾಧ್ಯವಿದ್ದರೂ ನಾನು ತೀರಾ ಸಂಕ್ಷೇಪವಾಗಿ ಇದನ್ನು ಹೇಳಿದ್ದೇನೆ. ಭೋಗಕ್ಕಾಗಿ ಒದಗುವ ಪರಿಸ್ಥಿತಿಗಳು ಆಂತರಿಕ ಕಾರಣದಿಂದಾಗಲಿ ಬಾಹ್ಯ ಕಾರಣದಿಂದಾಗಲಿ ನಿರ್ಮಾಣವಾಗಬಹುದು. ನೋಡ್ರಿ, ಭೋಗಕ್ಕಾಗಿ ಒದಗುವ ಸನ್ನಿವೇಶಗಳು, ಕಾರಣಗಳು ಅಥವಾ ಪರಿಸ್ಥಿತಿಗಳು, ಅದಕ್ಕೆ ಕಾರಣ ಒಳಗಡೆನಾರು ಇರ್ಬೋದು, ಹೊರಗಡೆನಾರು ಇರ್ಬೋದು. ಪರರಿಂದ ಒದಗುವ ಕಷ್ಟಗಳೇ ಬಾಹ್ಯ ಪರಿಸ್ಥಿತಿಗಳು. ಸೊ ಸುತ್ತಮುತ್ತ ನಮ್ಮ ಜನಗಳು ಏನ್ ನಮ್ಗೆ ಕಷ್ಟ ಕೊಡ್ತಾರೆ ಅಂತ ಹೇಳ್ತಿರಲ್ಲ, ಅವ್ರು ಆಕ್ಚುಲಿ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಏನಕ್ಕೆ? ಭೋಗನ ಅನುಭವಿಸ್ಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಪರರಿಂದ ಒದಗುವ ಕಷ್ಟಗಳೇ ಬಾಹ್ಯ ಪರಿಸ್ಥಿತಿಗಳು. ಜನರು ತಮ್ಮ ಅಜ್ಞಾನದಿಂದ ಕಷ್ಟಪಟ್ಟ ಪರರ ಬಗೆಗೆ ತಮ್ಮ ಭಾವನೆಗಳನ್ನು ಕಲುಷಿತಗೊಳಿಸಿಕೊಳ್ಳುವರು. ಇದು ಯೋಗ್ಯವಲ್ಲ. ಏಕೆಂದರೆ ಅವರು ನಮ್ಮ ಭೋಗಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ನಿಜವಾಗಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡುತ್ತಾರೆ. ಈ ಪ್ರಕಾರ ಬಾಹ್ಯ ಪರಿಸ್ಥಿತಿಗಳಿಂದ ಆದ ಕಾರ್ಯವು ನಮ್ಮ ಅಂತಃಕರಣ ಶುದ್ಧಿಗೆ ಕಾರಣವಾದ ಮಿತ್ರ ಕಾರ್ಯವೇ ಆಗಿದೆ. ಯಾವಾಗ ಹೊರಗಿನ ಕಾರಣಗಳಿಂದ, ಬೇರೆಯವರಿಂದ ಭೋಗ ಪ್ರಾಪ್ತಿಯಾಗಿ ನಮ್ಗೆ ಕಷ್ಟ ಎಲ್ಲ ಬಂದಾಗ ನಾವು ಬೇರೆಯವ್ರನ್ನ ದೂಷಣೆ ಮಾಡ್ತೀವಿ. ಅವರಿಂದನೇ ನಮ್ಗೆ ಕಷ್ಟ ಬಂದಿದ್ದು ಅಂತ ಹೇಳಿ ಅವ್ರನ್ನ ದೂಷಣೆ ಮಾಡ್ತೀವಿ. ಇದು ನಮಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರತಕ್ಕಂಥ ಕಾರಣದಿಂದ ಆಗ್ತಾ ಇದೆ. ನಿಜವಾದಂಥ ರೂಪದಲ್ಲಿ ಅರ್ಥ ಮಾಡ್ಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರಗಳನ್ನ ಹೊರಗಡೆ ತೆಗಿಲಿಕ್ಕೆ ಅವ್ರು ಸಹಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಮಿತ್ರ ಕಾರ್ಯ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರ ಬುದ್ಧಿಗೆ ಈ ತತ್ವಜ್ಞಾನವು ನಿಲುಕುವುದಿಲ್ಲವಾದ್ದರಿಂದ ಈ ವಿವರಣೆಯು ಹೊಸತೆನಿಸಬಹುದು. ಈ ಕಾರಣದಿಂದಲೇ ಪ್ರತಿಯೊಂದನ್ನು ಭಗವಂತನಿಂದ ಬಂದ ವರವೆಂದು ತಿಳಿದು ಯಾರೊಂದಿಗೂ ದ್ವೇಷ ಭಾವನೆಯನ್ನು ಬೆಳೆಸಬಾರದೆಂದು ಸರ್ವಸಾಮಾನ್ಯ ಉಪದೇಶ ಮಾಡಲಾಯಿತು. ಸೊ ಇದನ್ನೆಲ್ಲ ಅರ್ಥ ಮಾಡಿಸ್ಲಿಕ್ಕೆ ಎಷ್ಟೊಂದು ಜನಕ್ಕೆ, ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟೋ ಜನಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಅವ್ರ ಬುದ್ಧಿಶಕ್ತಿ, ಅವ್ರ ಸಂವೇದನಾಶೀಲತೆ ಅಷ್ಟು ಮಟ್ಟಿಗೆ ಬೆಳೆದಿರಲಿಲ್ಲ. ಹಾಗಾಗಿ ಒಂದು ತತ್ವ ಅಂತ ಕೊಟ್ಬಿಟ್ರು ನಮ್ಮ ಪೂರ್ವಿಕರು. ಏನಂತ? ಜೀವನದಲ್ಲಿ ಏನಾದ್ರೂ ಕೂಡ ಭಗವಂತನಿಂದ ಬಂದಂತ ವರ ಅಂತ ಸ್ವೀಕಾರ ಮಾಡಬೇಕು, ಯಾರ ಮೇಲೂ ದ್ವೇಷ ಭಾವನೆ ಬೆಳೆಸಬಾರದು ಅನ್ನೋ ಒಂದು ತತ್ವನ ಕೊಟ್ಬಿಟ್ರು. ಇದರಿಂದ ಮನುಷ್ಯನ ಸೌಜನ್ಯಕ್ಕೂ ಕುಂದು ಬರುವುದಿಲ್ಲ. ನಮ್ಮ ಹಿತಕ್ಕಾಗಿ ಯಾರಿಂದ ಏನೇ ಘಟಿಸಿದರೂ ಅದು ನಮ್ಮಲ್ಲಿ ಸಂತೋಷ ಮತ್ತು ಕೃತಜ್ಞತಾ ಭಾವವನ್ನು ಹುಟ್ಟಿಸಬೇಕು. ಸರಿನಾ? ಸೊ ನಮ್ಮ ಹಿತಕ್ಕಾಗಿ ಯಾರಿಂದ ಏನೇ ಘಟಿಸಿದರೂ ಅದು ನಮ್ಮಲ್ಲಿ ಸಂತೋಷ ಮತ್ತು ಕೃತಜ್ಞತಾ ಭಾವವನ್ನು ಹುಟ್ಟಿಸಬೇಕು. ಸರಿ, ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಇನ್ನೇನು ಪ್ರಶ್ನೆಗಳಿದ್ರೆ ಕೇಳ್ರಿ ಅದ್ರ ಬಗ್ಗೆ. ಸೊ ಈ 7ನೇ ನಿಯಮದಲ್ಲಿ ಭೋಗ ಹೇಗೆ ಬರುತ್ತೆ ಅಂತ ವಿವರಣೆ ಕೊಟ್ಟಿದ್ದಾರೆ. ನೋಡ್ರಿ,
ಒಂದು ಡಿಪ್ರೆಷನ್ ಪೇಷಂಟ್ ಇರ್ತಾರೆ ಅಂತ ಇಟ್ಕೊಳ್ರಿ. ಹಲವಾರು ವರ್ಷ ಡಿಪ್ರೆಷನ್ ಇಂದ ಒದ್ದಾಡ್ತಾರೆ. ಆ ನಕಾರಾತ್ಮಕ ಧೋರಣೆಯಿಂದ, ನಕಾರಾತ್ಮಕ ಚಿಂತನೆಯಿಂದ ಒದ್ದಾಡ್ತಾರೆ. ಯಾಕೆ ಒದ್ದಾಡ್ತಾರೆ ಅಂತಂದ್ರೆ, ಅವ್ರ ಸಂಸ್ಕಾರಗಳನ್ನ ಸೃಷ್ಟಿ ಮಾಡ್ತಿರ್ತಕ್ಕಂಥ ವೇಗ, ನಿಸರ್ಗ ಅವ್ರ ಮೇಲೆ ಕೆಲಸ ಮಾಡಿ ಆ ಸಂಸ್ಕಾರಗಳನ್ನ ಭೋಗಕ್ಕೆ ತರ್ತಿರ್ತಕ್ಕಂಥ ವೇಗ ಎರಡೂ ಮ್ಯಾಚ್ ಆಗಲ್ಲ. ಸರಿನಾ? ಮಾನಸಿಕ ಒತ್ತಡ ಬಂದಾಗ, ಮಾನಸಿಕ ಕಾಯಿಲೆ ಬಂದಾಗ ನಾವು ಸಂಸ್ಕಾರಗಳನ್ನ ಅತಿ ವೇಗವಾಗಿ ಸೃಷ್ಟಿ ಮಾಡ್ಕೊಳ್ತೀವಿ. ವೇಗವಾಗಿ ಸೃಷ್ಟಿ ಮಾಡ್ಕೊಳ್ಳೋದ್ರಿಂದ ನಿಸರ್ಗ ಮಾಡ್ತಕ್ಕಂಥ ಕೆಲಸ ವೇಗವಾಗಿ ಆಗಲ್ಲ. ನಿಸರ್ಗ ಅದೇ ಒಂದೇ ಸ್ಪೀಡಲ್ಲೇ ಮಾಡೋ ಕೆಲಸ, ಅದು ಬದಲಾವಣೆ ಆಗಲ್ಲ. ಆದರೆ ನಿಸರ್ಗದ ಕೆಲಸಕ್ಕೆ ನಾವು ಶಕ್ತಿಯನ್ನು ತುಂಬ್ತೀವಿ. ನಾವು ಸಿಟ್ಟಿಂಗ್ ತಗೊಂಡ್ರೆ ನೋಡ್ರಿ, ಈಗ ಡಿಪ್ರೆಷನ್ ಆಯ್ತು, ಪೂರ್ತಿ ನಮ್ಮ ಪಿಂಡ ಪ್ರದೇಶ ಪೂರ್ತಿ ಸಂಸ್ಕಾರಗಳಿಂದ ತುಂಬ ಹೋಗಿದೆ ಅಂತ ಇಟ್ಕೊಳ್ರಿ, ಜಾಗನೇ ಇಲ್ಲ ಅಲ್ಲಿ. ಆಗ ಜಾಗನೇ ಇಲ್ಲದೆ ಇರ್ಬೇಕಾದ್ರೆ ಅಲ್ಲಿ ಉಷ್ಣತೆ ಹೆಚ್ಚು ಮಾಡಿಕೊಂಡು ಸಂಸ್ಕಾರನ ಭೋಗಕ್ಕೆ ತರಲಿಕ್ಕೆ ಹ್ಯಾಕ್ ಸಾಧ್ಯ? ಅವಾಗ ಹೇಗಾಗುತ್ತೆ ಅಂತಂದ್ರೆ, ಅಷ್ಟು ಸಂಸ್ಕಾರಗಳಿರ್ತಲ್ವ, ಯಾವುದೋ ಒಂದು ಬಿಡಿಸ್ಕೊಂಡು ಬಲವಂತವಾಗಿ ಬಿಡಿಸ್ಕೊಂಡು ಸಂಸ್ಕಾರ ಭೋಗಕ್ಕೆ ಬರುತ್ತೆ. ಅಂದ್ರೆ ಅನಿವಾರ್ಯವಾಗಿ ಭೋಗಕ್ಕೆ ಬರುತ್ತೆ. ಅದನ್ನ ನಾವು ಓದಿದೀವಿ, ನಮ್ಮ ಸಿಸ್ಟಮ್ನಲ್ಲಿ ಮಾಡತಕ್ಕಂಥ ಶುದ್ಧೀಕರಣ ವರ್ಸಸ್ ಸಂಸ್ಕಾರ, ವರ್ಸಸ್ ಭೋಗ, ಇವೆರಡಕ್ಕೂ ವ್ಯತ್ಯಾಸ ಏನು ಅಂತ. ಶುದ್ಧೀಕರಣದಲ್ಲಿ ಹಲವಾರು ಸಂಸ್ಕಾರಗಳು ಒಮ್ಮೆಲೆ ಶುದ್ಧೀಕರಣ ಆಗ್ಬಿಡುತ್ತೆ. ಅದೇ ಭೋಗದಲ್ಲಿ ಯಾವಾಗಲೂ ಒಂದೇ ಬರೋದು, ಅಟ್ ಎ ಟೈಮ್ ಒಮ್ಮೆಗೆ ಒಂದೇ ಸಂಸ್ಕಾರ ಭೋಗಕ್ಕೆ ಬರೋದು. ಶುದ್ಧೀಕರಣದಲ್ಲಿ ಹಾಗಾಗಲ್ಲ, ಹಲವಾರು ಸಂಸ್ಕಾರಗಳು ಒಮ್ಮೆಲೆ ಹೊರಟೋಗುತ್ತೆ, ಶುದ್ಧೀಕರಣ ಆಗ್ಬಿಡುತ್ತೆ. ಸರಿನಾ? ಸೊ ಈಗ ನೋಡ್ರಿ, ಮಾನಸಿಕ ಒತ್ತಡ ಅಥವಾ ಮಾನಸಿಕ ಕಾಯಿಲೆ ಬಂದಿರತಕ್ಕಂಥ ವ್ಯಕ್ತಿಗೆ ಏನಾಗುತ್ತೆ, ಹೆಚ್ಚು ಸಂಸ್ಕಾರಗಳು ಉತ್ಪತ್ತಿ ಆಗ್ತಾ ಇದೆ. ನಿಸರ್ಗ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ, ಶುದ್ಧೀಕರಣ ಮಾಡ್ಲಿಕ್ಕೆ ನಿಸರ್ಗಕ್ಕೆ ಒಂದೇ ಸಾಧನೆ ಇರೋದು, ಶುದ್ಧೀಕರಣ ಮಾಡ್ಲಿಕ್ಕೆ ಆ ಸಂಸ್ಕಾರನ ಭೋಗಕ್ಕೆ ತರಬೇಕು. ಇದು ನಿಸರ್ಗದ ಕೆಲಸ. ನಾವು ಏನ್ ಮಾಡ್ಲಿ ಏನ್ ಮಾಡದೆ ಇರಲಿ, ನಿಸರ್ಗ ನಮ್ಮ ಮೇಲೆ ಕೆಲಸ ಮಾಡ್ತಿರುತ್ತೆ ಅಂತ ಹೇಳ್ತೀವಿ. ನಿಸರ್ಗ ಏನ್ ಕೆಲಸ ಮಾಡ್ತಿರುತ್ತೆ, ನಮ್ಮಲ್ಲಿ ಇರತಕ್ಕಂಥ ಸಂಸ್ಕಾರಗಳನ್ನ ಭೋಗಕ್ಕೆ ತರ್ತಾ ಇರುತ್ತೆ. ಸರಿನಾ? ಎನಿವೆ, ಈಗ ಜಾಸ್ತಿ ಸಂಸ್ಕಾರಗಳು ತುಂಬಿಕೊಂಡಿದ್ದಾಗ ಏನಾಗುತ್ತೆ, ಭೋಗದ ಕ್ಷೇತ್ರ ನಿರ್ಮಾಣ ಆಗೋದು ಕಷ್ಟ ಆಗುತ್ತೆ. ಸಂಸ್ಕಾರ ಭೋಗಕ್ಕೆ ಬರ್ಬೇಕಂತಂದ್ರೆ ಅದು ಭೋಗದ ಒಂದು ಕ್ಷೇತ್ರ ನಿರ್ಮಾಣ ಆಗ್ಬೇಕು, ಆ ಕ್ಷೇತ್ರದಲ್ಲಿ ಸಂಸ್ಕಾರ ವಿಸ್ತಾರ ಆಗ್ಬೇಕು, ಆಮೇಲೆ ಅದು ಜಾಗ ಬಿಟ್ಟು ಕದಲಿ ಮೇಲಕ್ಕೆ ಬರ್ಬೇಕು, ಇಷ್ಟ ಆಗ್ಬೇಕು. ಜಾಗನೇ ಇಲ್ದಿದ್ರೆ ಸಂಸ್ಕಾರ ಮೇಲಕ್ಕೆ ಬರ್ಲಿಕ್ಕೆ ಆಗಲ್ಲ. ಹಾಗಾಗಿ ಏನಾಗುತ್ತೆ, ಭೋಗ ಕೂಡ ನಮ್ಗೆ ಸಂಪೂರ್ಣವಾಗಿ ಆ ಶುದ್ಧತೆಯನ್ನು ತಂದುಕೊಡಲ್ಲ, ಅರ್ಧಂಬರ್ಧ ಕೆಲಸ ಆದಂಗೆ ಆಗುತ್ತೆ. ಸರಿ, ಈಗ ನೀವು ಬೋರ್ವೆಲ್ ಅಗಿಲಿಕ್ಕೆ ಅಂತ ಶುರು ಮಾಡಿದ್ರಿ, ಒಂದಿಷ್ಟು ಆಳಕ್ಕೆ ಹೋದ್ರಿ, ಆಮೇಲೆ ಯಾರು ಬಂದು ಹೇಳಿದ್ರು ಇಲ್ಲಿ ನೀರಿಲ್ಲ ಕಣ್ರಿ ಅಂತ, ಮತ್ತೆ ಅದನ್ನ ನಿಲ್ಲಿಸಿದ್ರಿ, ಮತ್ತೆ ಇನ್ನೊಂದು ಕಡೆ ಹೋದ್ರಿ, ಅವ್ರು ಇನ್ನೊಂದು ಕಡೆ ಆಗ್ಲಿಕ್ಕೆ ಶುರು ಮಾಡಿದ್ರಿ, ಅಲ್ಲೂ ನೀರಿಲ್ಲ ಅಂತ ಇನ್ಯಾರೋ ಬಂದು ಹೇಳಿದ್ರು. ಸೊ ಏನಾಗುತ್ತೆ, ಬೋರ್ವೆಲ್ ಅಗಿತಾ ಇದ್ದೀರಾ, ಆದ್ರೆ ನಿಮಗೆ ಇದು ಬರಬೇಕಾದಂತ ನೀರು ಬಂದಿಲ್ಲ. ಅದರ ಪರಿಣಾಮ ಏನಾಗಬೇಕಿತ್ತು, ನೀರು ಬರ್ಬೇಕಿತ್ತಲ್ಲ, ಅದು ಬಂದಿಲ್ಲ. ಇದು ಅದೇ ತರನೇ ಆಗುತ್ತೆ. ಜಾಗನೇ ಇಲ್ಲದೆ ಇರ್ಬೇಕಾದ್ರೆ ಭೋಗ ಸಂಪೂರ್ಣವಾಗಿ ನಮ್ಮನ್ನ ಪರಿಶುದ್ಧವಾಗಿ ಮಾಡ್ಲಿಕ್ಕೆ ಆಗಲ್ಲ. ನಾವೇನ್ ಮಾಡ್ತೀವಿ, ಅದು ಜಾಗ ಬಿಟ್ಟು ಮನಸ್ಸಿಗೆ ಬಂದಿದ ತಕ್ಷಣ ಅದ್ರ ಬಗ್ಗೆ ಮತ್ತೆ ಚಿಂತೆ ಮಾಡಿ, ಮತ್ತೆ ಅದಕ್ಕೆ ಒಂದಿಷ್ಟು ಶಕ್ತಿಯನ್ನು ತುಂಬಿ ಮತ್ತೆ ವಾಪಸ್ ತುಂಬಿಕೊಳ್ತೀವಿ. ಕರೆಕ್ಟಾ? ಇದಿಷ್ಟು ಕೆಲಸಗಳಾಗುತ್ತೆ. ಸೊ ಹೀಗಿರ್ಬೇಕಾದ್ರೆ ನಾವು ಏನು ಬೈಠಕ್ ತಗೊಳ್ತೀವಲ್ಲ, ವೈಯಕ್ತಿಕ ಬೈಠಕು, ಅದು ಅತ್ಯಂತ ಮುಖ್ಯ. ನೀವು ವೈಯಕ್ತಿಕ ಬೈಠಕ್ ಅಂತ ತಗೊಂಡಾಗ ಏನಾಗುತ್ತೆ, ಅಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳು ತಕ್ಕ ಮಟ್ಟಿಗೆ ಶುದ್ಧೀಕರಣ ಆದಾಗ ಪ್ರಜ್ಞೆ ಅಲ್ಲಿ ವಿಸ್ತಾರ ಆಗತ್ತೆ. ಸಂಸ್ಕಾರಗಳು ಶುದ್ಧೀಕರಣ ಆಗದ ಹೊರತು ಪ್ರಜ್ಞೆ ವಿಸ್ತಾರ ಆಗ್ಲಿಕ್ಕೆ ಜಾಗನೇ ಇಲ್ಲ, ಪ್ರಜ್ಞೆ ವಿಸ್ತಾರ ಆಗಲ್ಲ. ಸೊ ಸಂಸ್ಕಾರಗಳು ಶುದ್ಧೀಕರಣ ಆಗ್ತಿದ್ದಂಗೆ ಬೈಠಕ್ನಲ್ಲಿ ಪ್ರಜ್ಞೆ ವಿಸ್ತಾರವಾಗುತ್ತೆ, ತಿಳಿಯಾಗುತ್ತೆ. ಹಾಗಾದ್ರೆ ಈ ವಿಸ್ತಾರವಾದಂಥ ಪ್ರಜ್ಞೆ ಅಥವಾ ತಿಳಿಯಾದಂಥ ಪ್ರಜ್ಞೆನಲ್ಲಿ ಏನಾಗುತ್ತೆ, ಆ ಸುತ್ತಮುತ್ತ ಇರ್ತಕ್ಕಂಥ ಸಂಸ್ಕಾರಗಳಿದೆಯಲ್ಲ, ಅದೆಲ್ಲ ಇವಾಗ ವಿಸ್ತಾರವಾಗುತ್ತೆ ಆ ಪ್ರಜ್ಞೆಗೆ. ಯಾವಾಗ ಅದು ವಿಸ್ತಾರವಾಗುತ್ತೋ ಅದಕ್ಕೆ ನೀವು ಧ್ಯಾನ ಮಾಡ್ತೀರಾ ಮನೆಯಲ್ಲಿ. ಧ್ಯಾನ ಮಾಡಿದಾಗ ಏನಾಗುತ್ತೆ, ಆ ಒಂದು ಸಂಸ್ಕಾರಕ್ಕೆ ನೀವು ಉಷ್ಣತೆಯನ್ನು ತುಂಬುತ್ತೀರಾ. ಈಗ ಎರಡು ಕೆಲಸ ಆಗಿದೆ. ಆ ಸಂಸ್ಕಾರ
ಆ ಪ್ರಜ್ಞಾ ಕ್ಷೇತ್ರದಲ್ಲಿ ವಿಸ್ತಾರವಾಗಿದೆ. ನೀವು ಧ್ಯಾನ ಮಾಡಿ ಅದಕ್ಕೆ ಉಷ್ಣತೆಯನ್ನು ತುಂಬ್ತೀರಾ. ಎರಡೂ ಆದಾಗ ಏನಾಗುತ್ತೆ, ಈ ಎರಡರ ದೆಸೆಯಿಂದ ಸಂಸ್ಕಾರ ತನಗೆ ತಾನೇ ಎಲ್ಲಿ ಪ್ರಜ್ಞೆಯಲ್ಲಿ ಅಂಟ್ಕೊಂಡಿರುತ್ತೋ ಅಲ್ಲಿ ಕಳಚ್ಕೊಂಡು ಮೇಲಕ್ಕೆ ಬರುತ್ತೆ. ಮೇಲಕ್ಕೆ ಬಂದಾಗ ಅದು ಭೋಗಕ್ಕೆ, ನಮ್ಮ ಅನುಭವಕ್ಕೆ ಬರುತ್ತೆ. ಕೆಳಗಡೆ ಇದ್ದಾಗ ಅದು ಅನುಭವಕ್ಕೆ ಬರ್ತಿರ್ಲಿಲ್ಲ. ಸುಪ್ತ ಮನಸ್ಸಿನಲ್ಲಿ ಇದ್ದಾಗ, ಸುಪ್ತ ಪ್ರಜ್ಞೆಯಲ್ಲಿ ಇದ್ದಾಗ ಅದು ಮೇಲಕ್ಕೆ ಬಂದು ಪ್ರಜ್ಞಾವಂತ ಮನಸ್ಸಿನ ಸ್ಥಿತಿಗೆ ಬಂದಾಗ ನಮಗೆ ಭೋಗದ ಅನುಭವ ಆಗಲಿಕ್ಕೆ ಶುರು ಆಗುತ್ತೆ. ಅವಾಗಲೇ ನಮಗೆ ಕಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ. ಅರ್ಥ ಆಗ್ತಿದೆಯಾ? ಇದಿಷ್ಟು ಕೆಲಸ ಆಗ್ಬೇಕು. ಇದಿಷ್ಟು ಆಗ್ಬೇಕಾದ್ರೆ ಒಳಗಡೆ ಜಾಗ ಇರಬೇಕು ಒಂಚೂರು. ಜಾಗ ಯಾರು ಸೃಷ್ಟಿ ಮಾಡ್ತಾರೆ? ಪ್ರಶಿಕ್ಷಕರ ಹತ್ರ ಹೋದಾಗ ಅವರು ಒಂದಿಷ್ಟು ಜಾಗ ಸೃಷ್ಟಿ ಮಾಡ್ತಾರೆ. ಹಾಗಾಗಿ ಈಗ ನಿಸರ್ಗದ ಕೆಲಸಕ್ಕೆ ನಾವು ಕೈ ಜೋಡಿಸ್ದಂಗೆ ಆಯ್ತು. ನಿಸರ್ಗನೂ ನಮಗೆ ಶುದ್ಧೀಕರಣ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದೆ, ನಾವು ಅದ್ರ ಜೊತೆಗೆ ಕೈ ಜೋಡಿಸಿ ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಕೆಲಸ ತ್ವರಿತವಾಗಿ ಆಗುತ್ತೆ, ಬೇಗ ಆಗುತ್ತೆ. ಯಾವಾಗ ಸಂಸ್ಕಾರಗಳ ಭೋಗ ಬೇಗ ಆಗಲಿಕ್ಕೆ ಶುರು ಆಗುತ್ತೋ ನಮಗೆ ಕಷ್ಟದ ಅನುಭವ ಜಾಸ್ತಿ ಆಗುತ್ತೆ. ಎಷ್ಟೋ ಜನ ಅಯ್ಯೋ ಕಷ್ಟ ಆಯ್ತು, ಮೆಡಿಟೇಷನ್ ಹೋಗ್ಲಿಕ್ಕೆ ಮುಂಚೆನೆ ಚೆನ್ನಾಗಿದೆ ಸರ್, ಅದೇನೋ ಧ್ಯಾನಕ್ಕೆ ಅಂತ ಹೋದೆ ಕಷ್ಟಗಳ ಪರಂಪರೆ ಶುರು ಆಗೋಯ್ತು ಸರ್ ಅಂತ ಹೇಳ್ತಾರೆ. ಆದ್ರೆ ಅವ್ರು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಯಾಕೆ ಹಂಗಾಗಿದೆ ಅಂತ. ಯಾಕೆ ಹಂಗಾಗಿದೆ ಅಂತಂದ್ರೆ ಅವರಿಗೆ ಮುಂದಿನ ಸಂಸ್ಕಾರ ಎಲ್ಲ ಭೋಗಕ್ಕೆ ಬಂದಿದೆ. ಈಗ ಶುದ್ಧೀಕರಣ ಮುಂದಿನ ಸ್ತರದಲ್ಲಿ ನಡೀತಾ ಇದೆ, ವೇಗವಾಗಿ ನಡೀತಾ ಇದೆ. ಅವರು ಮುಂಚಿನ ಸ್ಥಿತಿಯನ್ನ ವೇಗವಾಗಿ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಇದರ ತತ್ವನೇ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅವ್ರು ಎಷ್ಟೋ ಜನ ಧ್ಯಾನ 3 ತಿಂಗಳು 6 ತಿಂಗಳು ಮಾಡಿ ಬಿಟ್ಟು ಬಿಡ್ತಾರೆ. ಸರಿನಾ? ಇದು ಹೆಂಗೆ ಅಂತಂದ್ರೆ ಕ್ಯಾನ್ಸರ್ ಬಂದಿದೆ ಅಂತಂದ್ರೆ ಕೀಮೋಥೆರಪಿ ಕೊಡ್ತೀವಲ್ವಾ? ಕೀಮೋಥೆರಪಿ ಕೊಟ್ಟಾಗ ಅದರಿಂದ ತುಂಬಾ ಸೈಡ್ ಎಫೆಕ್ಟ್ ಆಗುತ್ತೆ. ತುಂಬಾ ಸೈಡ್ ಎಫೆಕ್ಟ್ ಆದ್ರೆ ಅಯ್ಯೋ ಈ ಸೈಡ್ ಎಫೆಕ್ಟ್ ಯಾರು ತಡ್ಕೊಳ್ತಾರೆ, ಕ್ಯಾನ್ಸರೇ ಬೆಟ್ರು ಅಂತ ಹೇಳಿ ಕ್ಯಾನ್ಸರ್ಗೆ ಜೀವ ಕೊಟ್ಟಂಗೆ. ಅದೇ ತರನೇ ಧ್ಯಾನದಿಂದ ಆದಂತ ಎಫೆಕ್ಟ್ ನ ತಡ್ಕೊಳಕ್ ಆಗಿಲ್ಲ ಅಂತಂದ್ರೆ ಈ ಧ್ಯಾನದ ಎಫೆಕ್ಟ್ ಯಾರು ಅನುಭವಿಸಕ್ಕಾಗತ್ತೆ? ಅದ್ರ ಬದಲಿಗೆ ಸಂಸ್ಕಾರ ಇಟ್ಕೊಂಡೆ ನಾವು ಹೋಗೋದೇ ಒಳ್ಳೇದು ಅಂತ ಹೇಳಿ ಹಿಡ್ಕೊಳ್ತಾರೆ. ಇವರು ಪೇಷಂಟ್ ಕ್ಯಾನ್ಸರ್ ಹಿಡ್ಕೊಳ್ತಾರೆ, ಇವರು ಭೋಗ ಹಿಡ್ಕೊಳ್ತಾರೆ, ಅಷ್ಟೇ ವ್ಯತ್ಯಾಸ. ಸರಿ. ಸೊ ಈ 7ನೇ ನಿಯಮ ಇದು ಒಂದೊಂದೇ ಲೈನು ಬಿಡಿಸಿ ಓದ್ತಾ ಇತ್ತು ಅಂತಂದ್ರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಹೇಗೆ ಒಂದು ಸಂಸ್ಕಾರ ಭೋಗಕ್ಕೆ ಬರುತ್ತೆ. ಬಾಬಾಜಿ ಅವರು ಇಲ್ಲಿ ವಿವರಣೆ ಕೊಟ್ಟಿರುವಷ್ಟು ಭೋಗದ ವಿಚಾರ ಪ್ರಾಯಶಃ ಇನ್ನೆಲ್ಲೂ ಅಷ್ಟು ವಿಸ್ತಾರವಾಗಿ ಬರೆದಿಲ್ಲ. ಅದನ್ನು ಕೂಡ ಸಂಕ್ಷಿಪ್ತವಾಗಿ ಬರೆದಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಟ್ ತಕ್ಕ ಮಟ್ಟಿಗೆ ಅರ್ಥ ಆಗುವಷ್ಟು ಮಟ್ಟಿಗೆ ಬರ್ತಿದ್ದಾರೆ. ಸರಿನಾ? ಇದು ಜ್ಞಾಪಕ ಇಟ್ಕೊಳ್ರಿ. ಕಷ್ಟ ಬರ್ತಿದೆ ಅಂತಂದ್ರೆ ಜೀವನದಲ್ಲಿ ನಿಮ್ಮ ಸಂಸ್ಕಾರಗಳೆಲ್ಲ ಇವಾಗ ಭೋಗಕ್ಕೆ ಬರ್ತಾ ಇದೆ, ಒಳ್ಳೇದು. ಸರಿನಾ? ಹಾಗಾದ್ರೆ ಆ ಕಷ್ಟದ ಒಂದು ಸಂಸ್ಕಾರನೆಲ್ಲ ಮೇಲ್ಗಡೆ ತಂದು ಭೋಗಕ್ಕೆ ತರ್ತಿರ್ತಕ್ಕಂಥ ವ್ಯಕ್ತಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕಾ ಅಥವಾ ನಾವು ದೂಷಣೆ ಮಾಡಬೇಕಾ? ದೂಷಣೆ ಮಾಡೋ ಬದಲಿಗೆ ಭೂಷಣೆ ಮಾಡಿದ್ರೆ ಸರಿ ಹೋಗುತ್ತೆ. ಸರಿನಾ? ಭೂಷಣೆ ಮಾಡುದು ಅಂತಂದ್ರೆ ಅಲಂಕಾರ ಮಾಡುದು, ನೋಡಿದಿರಾ? ವೇಷಭೂಷಣಗಳು ಅಂತ ಹೇಳ್ತೀವಲ್ಲ. ಸೊ ದೂಷಣೆ ಮಾಡೋ ಬದಲಿಗೆ ಭೂಷಣೆ ಮಾಡಿದ್ರೆ ಸರಿ ಹೋಗುತ್ತೆ. ಭೂಷಣೆ ಮಾಡಿದಾಗ ನಮ್ಗೆ ಅವರು ಒಳ್ಳೆಯವರಾಗಿ ಕಾಣಿಸ್ತಾರೆ, ನಮ್ಗೆ ಕೃತಜ್ಞತಾ ಭಾವ ಬೆಳೆಯುತ್ತೆ. ಸರಿನಾ? ಸೊ ಇಷ್ಟು ಕೆಲಸ ಆಗ್ಬೇಕು. ಇನ್ನೇನ ಪ್ರಶ್ನೆ ಇದೆಯಾ? ಅಲ್ಲಿಗೆ ಈ 2 ತತ್ವಗಳೇನು, ಈ 7ನೇ ನಿಯಮದಲ್ಲಿ 2 ನಿಸರ್ಗದ ತತ್ವಗಳನ್ನು ಬರೆದಿದ್ದಾರೆ. ನಿಸರ್ಗದ ನಿಯಮವನ್ನ ಎರಡು ಅನ್ಲೈನ್ ಮಾಡ್ಕೊಂಡ್ರೆ ಅದು ಕೂಡ ನಮಗೆ ಎಕ್ಸಾಮ್ ನಲ್ಲಿ ಪ್ರಶ್ನೆ ಬರ್ಬೋದು. ನಿಸರ್ಗದ ನಿಯಮ ಒಂದು ಪರಿಶುದ್ಧತೆ, ಇನ್ನೊಂದು ಯಾವ ವಸ್ತು ಎಲ್ಲಿಂದ ಬಂದಿದೆಯೋ ಮರಳಿ ವಾಪಸ್ಸು ಅಲ್ಲಿಗೆ ಹೋಗ್ಲಿಕ್ಕೆ ಯತ್ನಿಸೋದು ಇನ್ನೊಂದು ನಿಸರ್ಗದ ನಿಯಮ. ಸೊ ನಾವೆಲ್ಲ ಎಲ್ಲಿಂದ ಬಂದಿದ್ದೀವೋ ನಾವು ಕಡೆಗೆ ಅಲ್ಲಿಗೆ ವಾಪಸ್ ಹೋಗ್ತೀವಿ. ಆದ್ರೆ ನಮ್ಗೆ ಯಾರಿಗೂ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಇಲ್ಲೇ ಭೂಮಂಡಲನೇ ಚೆನ್ನಾಗಿದೆ, ಎಲ್ಲ ಕಲರ್ಫುಲ್ ಆಗಿದೆ ಅಲ್ವಾ? ಎಷ್ಟೋ ಒಂದು ಅನುಭವಗಳನ್ನ ಕೊಡುತ್ತೆ. ಅನುಭವಾತೀತ ಸ್ತರಕ್ಕೆ ಹೋಗೋ ಬದಲಿಗೆ ಅನುಭವ ಇರತಕ್ಕಂಥ ಸ್ತರದಲ್ಲಿ ಇದ್ರೆ ಚೆನ್ನಾಗಿದೆಯಲ್ಲ ಅಂತ ಅನ್ಸುತ್ತೆ ನಮ್ಗೆ ಅಲ್ವಾ? ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಅನುಭವಾತೀತ ಸ್ತರಕ್ಕೆ ಹೋಗ್ಲಿಕ್ಕೆ ಇಷ್ಟನೇ ಪಡಲ್ಲ. ಆದ್ರೆ ನಮ್ಮ ಸಮಯ ಆಗಿದ ತಕ್ಷಣ ನಿಸರ್ಗದ ಯಾವ ಶಕ್ತಿ ನಮ್ಮನ್ನ ಕರ್ಸ್ಕೋಬೇಕು ಅದು ವಾಪಸ್ ಕರ್ಕೊಂಡು ಹೋಗುತ್ತೆ.
ಅದೇನು ಬಿಡಲ್ಲ. ಓ ಏನೋ ಇಷ್ಟಪಡ್ತೀನಿ ಇಲ್ಲೇ ಸ್ವಲ್ಪ ದಿವಸ ಇರಲಿ ಅಂತ ಬಿಡಲ್ಲ. ಅದೇನು ಟೈಮ್ ಬಂದಿದ ತಕ್ಷಣ ಕರ್ಕೊಂಡು ಬರುತ್ತೆ. ಸರಿ, ಆಯ್ತು ರೀ. ಶಿಂದವ್ರು ಕೇಳ್ರಿ. ಸರ್ ಸರ್ ನಮಸ್ಕಾರ ಸರ್. ಸರ್ ಇದು ವೈಯಕ್ತಿಕವಾಗಿ ಪರವಾಗಿಲ್ಲ, ತಿಳಿತು. ಬಟ್ ಇದು ರಾಷ್ಟ್ರ ಮಟ್ಟದಲ್ಲಿ, ಸಮಾಜ ಮಟ್ಟದಲ್ಲಿ ನಾವು ಹೇಗೆ ಇದನ್ನ ನಿಭಾಯಿಸ್ಬೇಕು ಸರ್? ರಾಷ್ಟ್ರ ಮಟ್ಟದಲ್ಲಿ ನೀವೇನು ನಿಭಾಯಿಸ್ತೀರಾ? ಅಲ್ಲ ಸರ್, ಈಗ ನಮ್ಮ ರಾಷ್ಟ್ರದ ಬಗ್ಗೆ ಭಕ್ತಿ ಬೇಡವಾ? ನೋಡ್ರಿ, ಭಗವಂತನೊಬ್ಬನ್ನ ಪ್ರೀತಿ ಮಾಡಿದ್ರೆ ನಾವು ಎಲ್ಲವನ್ನೂ ಪ್ರೀತಿ ಮಾಡ್ದಂಗೆನೆ. ಸೊ ನಾವು ಯಾವುದನ್ನು ಎಕ್ಸ್ಕ್ಲೂಡ್ ಮಾಡಲ್ಲ. ನಮಗೆ ದೇಶ ಇರ್ಲಿಕ್ಕೆ ಅವಕಾಶ ಕೊಟ್ಟಿದೆ ಅಂದ್ರೆ ಅದಕ್ಕೆ ಕೃತಜ್ಞತೆಯ ಭಾವದಿಂದ ಇರ್ತೀವಿ. ನಮಗೆ ಮನೇಲಿ ಇರ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಪೋಷಕರಿಗೆ ನಾವು ಕೃತಜ್ಞತಾ ಭಾವದಿಂದ ಇರ್ತೀವಿ, ನಮ್ಮ ಬಂಧು ಮಿತ್ರರಿಗೆ ಕೃತಜ್ಞತಾ ಭಾವದಿಂದ ಇರ್ತೀವಿ. ಸೊ ಭಗವಂತನಿಗೆ ಆ ಕೃತಜ್ಞತಾ ಭಾವ ಬೆಳೆಸ್ಕೊಂಡಿದ ತಕ್ಷಣನೇ ನಾವು ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ವಸ್ತುಗಳ ಕಡೆಗೂ ಕೂಡ ಅದೇ ಕೃತಜ್ಞತಾ ಭಾವವನ್ನು ಬೆಳೆಸ್ಕೊಳ್ತೀವಿ. ಪ್ರತ್ಯೇಕವಾಗಿ ನೋಡ್ಲಿಕ್ಕೆ ಆಗಲ್ಲ. ನೀವು ಹೇಳ್ತಿರೋದು ಪ್ರತ್ಯೇಕತೆಯ ಭಾವ ಇಲ್ಲ, ಎಲ್ಲವನ್ನೂ ಸಮಗ್ರವಾಗಿ ನೋಡ್ಬೋದು. ಆ ಸಮಗ್ರತೆಯಲ್ಲಿ ದೇಶದ ಭಕ್ತಿ ಇರ್ಬೋದು ಅಥವಾ ಗುರು ಹಿರಿಯ ಭಕ್ತಿ ಇರ್ಬೋದು, ಎಲ್ಲವೂ ಅಡಕವಾಗುತ್ತೆ. ನಾವು ಪ್ರತ್ಯೇಕತಾ ಭಾವ ಇಟ್ಕೊಂಡು ಮಾಡ್ತೀನಿ ಅಂದ್ರೆ ಅದು ನಮಗೆ ಭಗವಂತನವರೆಗೂ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅರ್ಥ ಆಗ್ತದೆ? ಅದಕ್ಕೆ ರಾಮಕೃಷ್ಣ ಪರಮಹಂಸರು ಜೀವನ ಪರ್ಯಂತ ಯಾವತ್ತೂ ತಾನು ಹಿಂದೂ ಅಂತ ಏನು ಮಾತಾಡ್ಲೇ ಇಲ್ಲ. ಎಲ್ಲ ಮತದನ್ನು ಅಭ್ಯಾಸ ಮಾಡಿ ಎಲ್ಲ ಮತದಲ್ಲೂ ಸತ್ಯ ಇದೆ ಅಂತ ಹೇಳಿದ್ರು ಅಷ್ಟೇ. ಸರ್, ಇದು ಬಹಳ ವಿವರವಾಗಿ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಸರ್ ಅವ್ರು. ನಾವ್ ಯಾವುದೇ ಒಂದು ಮತಕ್ಕೆ ಹಿಡ್ಕೊಂಡಿಲ್ಲ. ಬಹಳ ವಿಶಾಲವಾದಂತ ಭಾವನೆ. ಭಗವಂತ ಯಾವ ಮತಕ್ಕೂ ಸೀಮಿತವಾಗಿಲ್ಲ ಅನ್ನೋದನ್ನ ತತ್ವತಃ ಅನುಭವದಿಂದ ಅವರು ತೋರಿಸಿದ್ದಾರೆ ಅಲ್ವಾ? ಸೊ ಹಾಗಾಗಿ ಅದೇ ರೀತಿಯಲ್ಲಿ ನಾವು ಇರಬೇಕು. ಎಲ್ಲದಕ್ಕೂ ನಮ್ಮ ಒಂದು ಕೃತಜ್ಞತಾ ಭಾವ ಇರಬೇಕು. ನಾವು ಉಪಯೋಗಿಸ್ತಕ್ಕಂಥ ಪ್ರತಿಯೊಂದು ವಸ್ತುಗೂ, ಪ್ರತಿಯೊಂದು ವ್ಯಕ್ತಿಗೂ, ಒಡನಾಡ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗೂ, ಇರ್ತಕ್ಕಂಥ ಜಾಗಕ್ಕೂ, ಗಾಳಿಗೂ, ನೀರಿಗೂ ಎಲ್ಲದಕ್ಕೂ ಒಂದು ಕೃತಜ್ಞತಾ ಭಾವ ಇರಬೇಕು. ಯಾವುದನ್ನು ನಾವು ಎಕ್ಸ್ಕ್ಲೂಡ್ ಮಾಡ್ಲಿಕ್ಕೆ ಆಗಲ್ಲ. ಸರಿ 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 ಸರ್, ಥ್ಯಾಂಕ್ ಯು. ಗೀತಾ? ಅದ್ರತೆ ನಾವು ಸಂಸ್ಕಾರಗಳು ತುಂಬಾ ಮಾಡ್ಕೊಂತೀವಿ, ಜಾಗನೇ ಆಗಲ್ಲ ಕ್ಲೀನ್ ಮಾಡಕ್ಕೆ ಅಂತ ಹೇಳಿದ್ರಲ್ಲ. ನಮ್ ಸಿಸ್ಟಮ್ ಅಲ್ಲಿ ಎಷ್ಟು ಬೇಕಾದ್ರೂ ಸಂಸ್ಕಾರಗಳು ಮಾಡ್ಕೋಬಹುದು ಅವಾಗ ಡಂಪ್ ಮಾಡಕ್ಕೆ. ಮಾಡ್ಕೊಳ್ತಾ ಇರಿ, ಕ್ಲೀನ್ ಮಾಡಿಸ್ಕೊಳ್ತಾ ಇರಿ ಅಷ್ಟೇ. ಲೈಫ್ ಲಾಂಗ್ ಅಷ್ಟೇ ಮಾಡ್ತಿರ್ತಾರೆ. ಯಾವ ಖಾಲಿ ಮಾಡ್ಕೊಡೋದು ಮತ್ತೆ? ಸಿಸ್ಟಮ್ ಅಲ್ಲಿ ಎಷ್ಟು ಬೇಕಾದ್ರೂ ಸಂಸ್ಕಾರ ಮಾಡ್ಕೊಳ್ಳೋಷ್ಟು ಲಿಮಿಟ್ ಇಲ್ದಂಗ್ ಮಾಡ್ಕೋಬಹುದಾ ಅಂತ. ಲಿಮಿಟ್ ಇಲ್ದಂಗ್ ಮಾಡ್ಕೊಳ್ತಾ ಹೋಯ್ತು ಅಂತಂದ್ರೆ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣ ಎಲ್ರಿ ಆಗತ್ತೆ? ಯಾರು ಬುದ್ಧಿ ಇರ್ತಕ್ಕಂಥವ್ರು ಲಿಮಿಟ್ ಇಲ್ದಿರೋ ಸಂಸ್ಕಾರನ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತಾರ. ಸ್ವಲ್ಪನಾರು ಬುದ್ಧಿ ಇರೋರು, ಮಾಡಿಲ್ದೇ ಇರೋರು. ನಿಮ್ ಪ್ರಶ್ನೆನೇ ನಿರರ್ಥಕ. ನೀವು ಯಾವ ವಕ್ರ ದೃಷ್ಟಿನಲ್ಲಿ ಯೋಚನೆ ಮಾಡ್ತೀರ ನಂಗೆ ಅರ್ಥ ಆಗ್ಲಿಲ್ಲ. ವಕ್ರ ದೃಷ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರಶ್ನೆ ನಿರರ್ಥಕ. ಸಂಸ್ಕಾರಗಳನ್ನ ಬೇಗ ಖಾಲಿ ಮಾಡ್ಕೊಳ್ಳಿಕ್ಕೆ ಒಂದು ದಾರಿಯನ್ನ ಕೊಟ್ಟಿದ್ದಾರೆ. ಆ ದಾರಿಯನ್ನು ಕೊಟ್ಟ ಮೇಲೆ ಸಂಸ್ಕಾರಗಳನ್ನ ನಾನು ಅಮಿತವಾಗಿ ಸೃಷ್ಟಿ ಮಾಡ್ಕೊಳ್ತಾ ಇರ್ತೀನಿ ಅಂತಂದ್ರೆ ಮೂರ್ಖತನ ಅಲ್ವಾ ಅದು? ಗೊತ್ತಿಲ್ದೇ ಇರೋರ್ಗೆ ಯಾಕೆ ಅಂತ ನೀವು ಸಿಸ್ಟಮ್ ಅಲ್ಲಿ ಇರೋರ ಬಗ್ಗೆ ಕೇಳಿದ್ದು. ಸಿಸ್ಟಮ್ ಅಲ್ಲಿ ಇರೋರಿಗೆ ಈ ಸಿಸ್ಟಮ್ ಅಲ್ಲಿ ಹೇಗಿದ್ರು ಸಂಸ್ಕಾರಗಳು ಖಾಲಿ ಆಗತ್ತೆ, ಎಷ್ಟು ಬೇಕಾದ್ರೂ ಸಂಸ್ಕಾರ ಮಾಡ್ಕೋಬಹುದು ಅಂತಂದ್ರೆ ಅವ್ರಿಗಿಂತ ಮೂರ್ಖರು ಇನ್ಯಾರು ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ಪ್ರಶ್ನೆನೇ ನಿರರ್ಥಕ. ಈ ರೀತಿ ಯೋಚನೆ ಮಾಡದೇ ತಪ್ಪು. ಅದ್ ಹೆಂಗ ಆ ರೀತಿ ಯೋಚನೆ ಮಾಡ್ಲಿಕ್ಕಾಗತ್ತೆ? ನೀವು ಬಂದಿರದೇನೆ ನಿಮ್ಮ ಸಂಸ್ಕಾರಗಳನ್ನ ಖಾಲಿ ಮಾಡಿಕೊಂಡು ಮುಂದಿನ ಹಂತಕ್ಕೆ ಬೆಳೀಲಿಕ್ಕೆ, ಮುಂದಿನ ಹಂತಕ್ಕೆ ಬೆಳೆಯಕ್ಕೆ ಆಸೆ ಇರ್ತಕ್ಕಂಥ ವ್ಯಕ್ತಿ, ಅದಕ್ಕೆ ಯಾವ ತೊಡಕಾಗಿದೆ? ನಮ್ಮ ಸಂಸ್ಕಾರಗಳೇ ತೊಡಕಾಗಿದೆ. ಹೇಗಿದ್ರೂ ಕ್ಲೀನ್ ಮಾಡ್ತಾರಲ್ಲ, ಸಂಸ್ಕಾರ ಮಾಡ್ಕೊಳ್ತಾ ಹೋಗೋಣ ಅಂತ ಯಾರನ್ನು ಹೇಳಿದ್ರೆ ಅದು ತಪ್ಪಾಗತ್ತಲ್ವಾ? ಹೀಗೆ ಹೆಂಗಿದ್ರು ಮನೆಯವರು ಬೆಳಗ್ಗೆ ಬಂದು ಕಸ ಗುಡಿಸ್ತಾರೆ ಅಂತ ಇಟ್ಕೊಳ್ರಿ, ಅಥವಾ ನೀವೇ ಕಸ ಗುಡಿಸ್ತಾರೆ. ಹೆಂಗಿದ್ರು ಕಸ ಗುಡಿಸ್ತೀನಲ್ಲ, ಎಲ್ಲ ಕಸ ಮಾಡ್ತಾ ಇರಪ್ಪ ಅಂತ ಹೇಳ್ತೀರಾ? ಯಾರಿಗಾದ್ರೂ ಹೋಗಿ ಯಾರಿಗಾದ್ರು ಹೇಳ್ತೀರಾ?
ಇಲ್ಲ ಅಲ್ವಾ? ಮತ್ತೆ ಯಾವ ರೀತಿ ಪ್ರಶ್ನೆ ಇದು? ಆ ರೀತಿ ಏನಾದ್ರು ಹೇಳಿದ್ರೆ, ಎಲ್ಲ ಕಸ ಮಾಡ್ತಾ ಇರಪ್ಪ, ನಾ ಬೆಳಗ್ಗೆಯಿಂದ ರಾತ್ರಿ ಗುಡಿಸ್ತಾ ಇರ್ತೀನಿ ಅಂತ ಯಾರಿಗಾದ್ರು ಹೇಳಿದ್ರೆ, ಅವ್ರಿಗೆ ಬುದ್ಧಿ ಇಲ್ವಾ? ಹೇಳ್ತಿರೋರ್ಗೆ ಬುದ್ಧಿ ಇಲ್ವಾ? ಯಾರಿಗೆ ಬುದ್ಧಿ ಇಲ್ಲ? ಹೇಳ್ತಿರೋರ್ಗೆ ತಾನು ಬುದ್ಧಿ ಇಲ್ಲ. ಮಾಡೋರು ಕೇಳ್ತಾರೆ, ರೀ ನಾವು ಯಾಕ್ರಿ ಕಸ ಮಾಡಬೇಕು, ನೀವು ಯಾಕ್ರಿ ಕಸ ಗುಡಿಸ್ಬೇಕು ಅಂತ. ಸ್ವಲ್ಪ ಬುದ್ಧಿ ಇರೋರು ಕೇಳಲ್ವಾ? ನಾವು ಯಾಕೆ ಕಸ ಮಾಡಬೇಕು, ನೀವು ಯಾಕೆ ಗುಡಿಸ್ಬೇಕು ಅಂತ? ಹೌದಾ ಇಲ್ಲ? ಸೊ ಆ ಪ್ರಶ್ನೆ ತಪ್ಪು. ಯಾರೂ ಕೂಡ ಬೇಕು ಅಂತ ಸಂಸ್ಕಾರಗಳನ್ನ ಮಾಡ್ಕೊಳ್ಲಿಕ್ಕೆ ಹೋಗಲ್ಲ. ಪ್ರತಿಯೊಬ್ಬ ಮನುಷ್ಯ ಕೂಡ ಸಂಸ್ಕಾರಗಳು ಹೇಗಾಗತ್ತೆ ಅಂತ ಗೊತ್ತಾದ್ಮೇಲೆ ಅದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ ಹೊತ್ತು ಕೂಡ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಲ್ಲ ಯಾರನ್ನು. ನಿಮ್ಮ ಆರೋಗ್ಯ ಚೆನ್ನಾಗಾಗ್ಬೇಕು ಅಂತಂದ್ರೆ ಆರೋಗ್ಯನ ಚೆನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ ಹೊತ್ತು ಕೂಡ ಆರೋಗ್ಯನ ಹಾಳು ಮಾಡ್ಲಿಕ್ಕೆ ಇರ್ತಕ್ಕಂಥ ಕೆಲಸಗಳನ್ನ ಮಾಡ್ಲಿಕ್ಕೆ ಯಾರು ಇಷ್ಟಪಡಲ್ಲ ಅಲ್ವಾ? ಅದು ಸ್ವಾಭಾವಿಕ, ನೈಸರ್ಗಿಕ. ಅದು ಅದನ್ನೇ ಕಾಮನ್ ಸೆನ್ಸ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ, ಅಲ್ವಾ? ಸೊ ಆ ಪ್ರಶ್ನೆನೇ ತಪ್ಪಾಗುತ್ತೆ. ಸರಿನಾ? ಪ್ರತಿಭಾ ಅವ್ರು ಹೇಳಿ. ಸರ್, ಕೇಳಿಸ್ತಾ ಇಲ್ಲ ಎಲ್ಲ ನಿಮ್ಗೆ? ನಿಯಮ ಕೇಳಿದ್ಮೇಲೆ ಬ್ರದರ್, ಕಷ್ಟಗಳು ಒಂದೊಂದಾಗ ಅವರವರ ಸಂಸ್ಕಾರಗಳ ಅನುಸಾರವಾಗಿ ಒಂದೊಂದೇ ಬಂದು ಕ್ಲಿಯರ್ ಆಗ್ತಾ ಹೋಗ್ತವೆ. ಮತ್ತೆ ಕಷ್ಟದಿಂದ ಹೊರ ಬರ್ತಾ ಇರ್ತೀವಿ ಅಲ್ವಾ ಬ್ರದರ್? ಆ ಕಷ್ಟಗಳನ್ನ ಶುದ್ಧೀಕರಣದ ಮೂಲಕ ಕೇಳಿಸ್ತಾ ಇಲ್ವಾ ಬ್ರದರ್? ಸರಿಯಾಗಿ ಕೇಳಿಸ್ತಿಲ್ಲ. ಫಸ್ಟ್ ಕೇಳಿಸ್ತಾ ಆಫ್ ಇಲ್ವಾ? ಆಲ್ ಕ್ಯಾಮ್ರಾ ಮೂವ್ ಮಾಡ್ತಾ ಇದ್ದೀರಾ, ಏನೇನೋ ಮಾಡ್ತಿದ್ದೀರಾ, ಸುಮ್ನೆ ಕೂತ್ಕೊಂಡು ಕೇಳ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ ಬ್ರದರ್? ಕೇಳಿಸ್ತಾ ಇಲ್ಲ? ಈಗ ಕೇಳಿಸ್ತಿದೆ. ಹಲೋ. ಬ್ರದರ್, ಕಷ್ಟಗಳು ಈ ಶುದ್ಧೀಕರಣ ಮೂಲಕ ಅವರವರ ಸಂಸ್ಕಾರಗಳ ಅನುಸಾರವಾಗಿ ಒಂದೊಂದೇ ಕ್ಲಿಯರ್ ಆಗ್ತಾ ಇರುತ್ತೆ. ಮತ್ತೆ ಕಷ್ಟದಿಂದ ಹೊರ ಬರ್ತಾ ಇದೀವಿ. ಆವಾಗ ಇದನ್ನೆಲ್ಲ ನಾವು ಎದುರಿಸ್ತಾ ಇದೀವಿ. ಯಾವುದೋ ಒಂದು ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಒಂದೊಂದೇ ಯಾವ್ಯಾವ್ದೋ ಸಂಸ್ಕಾರಗಳಿಂದ ಕ್ಲಿಯರ್ ಆಗ್ತಾ ಇದಾವೆ ಅನ್ನೋ ಒಂದು ಭರವಸೆ ಬರ್ತಾ ಇದೆ ಅಲ್ವಾ ಬ್ರದರ್? ನಾವು ಸಿಟ್ಟಿಂಗ್ಸ್ ಮೂಲಕ ಶುದ್ಧೀಕರಣ ಮತ್ತೆ ಸತ್ಸಂಗ ನಾವು ಮಾಡ್ಕೊಳ್ಳೋಂತ ಶುದ್ಧೀಕರಣ ಅಲ್ವಾ ಬ್ರದರ್? ಹೆಚ್ಚು ಬರ್ತಾವಲ್ಲ, ಅದು ನಮ್ಗೆ ಅನುಭವ ಆಗಿದೆ ಬ್ರದರ್. ಅವು ಸಂಸ್ಕಾರಗಳು ಕ್ಲಿಯರ್ ಆಗ್ತಾ ಇದಾವೆ ಅಂತ ಅಲ್ವಾ ಬ್ರದರ್? ಅಲ್ವಾ ಬ್ರದರ್ ಅಂತ 3 ಸತಿ ಹೇಳಿದ್ರಿ, ನಿಲ್ಲಿಸ್ತಾನೆ ಇಲ್ಲ. ಕೇಳಿಸ್ತಾ ಇಲ್ಲ ಅಂತ ಸ್ವಲ್ಪ ಮತ್ತೆ ಹೇಳ್ದೆ. ಸಾರಿ ಬ್ರದರ್. ಅವ್ರು ಸಿಟ್ಟಿಂಗ್ ಕೊಡೋದ್ರಲ್ಲಿ ಹೋಗುತ್ತಾ ಇದ್ರೆ ನಾವು ಮಾಡ್ಕೊಳ್ಳೋದ್ರಲ್ಲಿ ಈಗ ನಿರ್ಮಲೀಕರಣದಲ್ಲಿ ಹೋಗುತ್ತಾ ಅಂತ ಕೇಳ್ತಿದ್ದಾರೆ ಬ್ರದರ್. ಭೋಗಕ್ಕೂ ನಿರ್ಮಲೀಕರಣಕ್ಕೂ ಹಾ ಭೋಗ ಆದ್ರೆ ಒಂದೊಂದೇ ಹೋಗುತ್ತೆ, ನಿರ್ಮಲೀಕರಣ ಆದ್ರೆ ಮ್ಯಾಸಿವ್ ಆಗಿ ಹೋಗುತ್ತೆ. ಹಾ ಸೌಂಡ್ ಸಿಸ್ಟಮ್ ಕೇಳ್ತಾ ಇದೆ ಬ್ರದರ್? ಏನೋ ಮ್ಯೂಟ್ ಆಗ್ಬಿಟ್ಟಿದೆ. ಭೋಗಕ್ಕೂ ನಿರ್ಮಲೀಕರಣಕ್ಕೂ ಅಥವಾ ಶುದ್ಧೀಕರಣಕ್ಕೂ ಇರತಕ್ಕಂಥ ವ್ಯತ್ಯಾಸನ ದಯವಿಟ್ಟು ಹಾರ್ಟ್ಫುಲ್ನೆಸ್ ವೇನಲ್ಲಿ ಹೋಗಿ ಓದ್ರಿ. ಯಾಕೆಂತಂದ್ರೆ ಅದು ನಿಮಗೆ ಪರೀಕ್ಷೆಗೆ ಪ್ರಶ್ನೆ ಬರುತ್ತೆ. ಅದನ್ನ ಈಗಾಗಲೇ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ. ಸೊ ಹಾಗಾಗಿ ಮತ್ತೊಮ್ಮೆ ಚರ್ಚೆ ಮಾಡುವಂತ ಅಗತ್ಯ ಇಲ್ಲ. ಆದ್ರೆ ಜನರಲಿ ಜೀವನದಲ್ಲಿ ಕಷ್ಟ ಬರ್ತಿದೆ, ನಾವೇನೂ ಮಾಡ್ತಾ ಇಲ್ಲ ಆದ್ರೆ ಕಷ್ಟ ಬರ್ತಿದೆ ಅಂತಂದ್ರೆ ಅದು ಜೀವನದಲ್ಲಿ ನಮ್ಮ ಸಂಸ್ಕಾರಗಳು ಭೋಗಕ್ಕೆ ಬರ್ತಾ ಇರ್ತಕ್ಕಂಥ ಗುರುತು. ಸರಿನಾ? ಇಷ್ಟನ್ನ ತಿಳ್ಕೊಂಡ್ರೆ ಸಾಕು. ಸರಿ ಥ್ಯಾಂಕ್ ಯು. ಈ 1 ನಿಮಿಷ ಸೊ ಈ ಪ್ರಶ್ನೆ ಏನಿದೆ, ಭೋಗ ವರ್ಸಸ್ ಶುದ್ಧೀಕರಣ, ಅದನ್ನು ದಯವಿಟ್ಟು ಹಾರ್ಟ್ಫುಲ್ನೆಸ್ ವೇನಲ್ಲಿ ಒಂದ್ಸತಿ ಓದ್ಕೊಡ್ರಿ ಮತ್ತೊಂದ್ಸತಿ. ಸರಿನಾ? ಸಾಕಷ್ಟು ವಿವರವಾಗಿ ದಾಜಿಯವರು ಬರೆದಿದ್ದಾರೆ ಅದನ್ನು. ಸರಿನಾ?
ಅದರಲ್ಲಿ ಒಂದೇ ಒಂದು ಪಾಯಿಂಟ್ ಮಾತ್ರ ಇವತ್ತು ನಾವು ಚರ್ಚೆ ಮಾಡಿದ್ದು. ಏನ್ ಚರ್ಚೆ ಮಾಡಿದ್ದು? ಭೋಗದಲ್ಲಿ ಒಂದೇ ಸಂಸ್ಕಾರ ಬರುತ್ತೆ, ಭೋಗಕ್ಕೆ ಒಂದೇ ಸಂಸ್ಕಾರ ಕ್ಲಿಯರ್ ಆಗುತ್ತೆ. ಆದರೆ ಶುದ್ಧೀಕರಣದ ವೇಳೆಯಲ್ಲಿ ಹಲವಾರು ಸಂಸ್ಕಾರಗಳು ಒಂದೇ ಬೈಟಕ್ನಲ್ಲಿ ಶುದ್ಧವಾಗುತ್ತೆ. ಸರಿನಾ? ಯಾಕೆ ಆ ರೀತಿ ಆಗುತ್ತೆ ಅಂತ ಕೂಡ ನಾವು ವಿವರಣೆ ಕೊಟ್ಟೆ. ಶುದ್ಧೀಕರಣದಲ್ಲಿ ಪ್ರಶಿಕ್ಷಕರು ತಮ್ಮ ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸ್ಕೊಂಡು, ತಮ್ಮ ಇಚ್ಛಾಶಕ್ತಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಮೇಲೆ ಕೆಲಸ ಮಾಡೋದ್ರಿಂದ ಜಾಸ್ತಿ ಸಂಸ್ಕಾರಗಳು ಕ್ಲಿಯರ್ ಆಗುತ್ತೆ. ಆದರೆ ಒಂದು ಏನು ತಿಳ್ಕೊಬೇಕಂತಂದ್ರೆ, ಶುದ್ಧೀಕರಣದಲ್ಲಿ ಸಂಸ್ಕಾರಗಳು ಭೋಗಕ್ಕೆ ಬಂದೇ ಕ್ಲಿಯರ್ ಆಗ್ಬೇಕು ಅಂತ ಏನಿಲ್ಲ. ಸಂಸ್ಕಾರಗಳು ಭೋಗಕ್ಕೆ ಬರ್ದಿರಾ ಕೂಡ ಕ್ಲಿಯರ್ ಆಗ್ತದೆ ಶುದ್ಧೀಕರಣದಲ್ಲಿ. ಆದರೆ ನಿಸರ್ಗ ಕೆಲಸ ಮಾಡಿದಾಗ ಅದಕ್ಕೆ ಒಂದೇ ದಾರಿ ಇರೋದು, ಪ್ರತಿಯೊಂದು ಸಂಸ್ಕಾರನು ಭೋಗಕ್ಕೆ ತಂದೇ ಕೆಲಸ ಮಾಡಬೇಕು. ಅದು ನಿಸರ್ಗದ ಕೆಲಸ. ಸೊ ನಾವು ನಿಸರ್ಗದ ಕೆಲಸಕ್ಕೆ ಕೈ ಜೋಡಿಸ್ತೀವಿ, ಬಟ್ ಬೇರೆ ರೀತಿಯಾಗಿ ಕೆಲಸ ಮಾಡ್ತೀವಿ. ಎಲ್ಲವನ್ನು ಭೋಗಕ್ಕೆ ತಂದೆ ಏನು ಕೆಲಸ ಮಾಡಲ್ಲ. ಸರಿನಾ? ಭೋಗಕ್ಕೆ ತರದೇರನೇ ಕೆಲಸ ಮಾಡ್ತೀವಿ. ಇದು ಈ ವ್ಯವಸ್ಥೆಯ ಅಥವಾ ಈ ಒಂದು ಸಾಧನದ ವೈಶಿಷ್ಟ್ಯ. ಸರಿನಾ? ಹೇಳ್ರಿ ಲಾಸ್ಟ್ ಮಮತಾ. ನಿಯಮ 8 ನಾಳೆ ತಗೊಂಡ್ರಿ, ಹೇಳ್ರಿ. ಬ್ರದರ್ ನಮಸ್ತೆ ಬ್ರದರ್. ಇವಾಗ ಕಷ್ಟಗಳೆಲ್ಲ ಭೋಗದ ಮುಖಾಂತರ ಹೋಗ್ತಾ ಇದಾವೆ ಅಂದ್ರೆ ನಮ್ಮ ಆತ್ಮ ಪ್ಯೂರ್ ಆಗ್ತಾ ಐತೆ, ಮತ್ತೆ ಪುನರ್ಜನ್ಮ ನಮ್ಗೆ ಇಲ್ವಾ ಅಂತ ನಾವ್ ಅಂದ್ಕೋಬೋದ ಬ್ರದರ್? ಎಷ್ಟು ಸಂಸ್ಕಾರ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗಲ್ಲ ಬ್ರದರ್. ಎರಡನೇ ಭಾಗ ಏನು ಹೇಳಿದ್ರಲ್ಲ, ನಮ್ಮ ಆತ್ಮ ಪ್ಯೂರ್ ಆಗ್ತಿದೆ, ಅದು ಒಂದು ಹಂತದವರೆಗೂ ಕರೆಕ್ಟ್. ಪರಿಶುದ್ಧರು ಆಗ್ತಿದೆ, ಅಲ್ಲಿವರೆಗೂ ಕರೆಕ್ಟ್. ಪುನರ್ಜನ್ಮ ಬರುತ್ತೋ ಬರಲ್ವೋ ಅನ್ನೋದು ನೋಡ್ಕೊಳ್ಳಿಕ್ಕೆ ಬೇರೆ ರೀತಿಯಾದಂಥ ಸಾಧನಗಳು ಬೇಕು. ಅರ್ಥ ಆಗ್ತಿದೆಯಾ? ಮೊದಲನೇ ಭಾಗ ಕರೆಕ್ಟ್ ನೀವು ಹೇಳ್ತಿರೋದು. ಸಂಸ್ಕಾರಗಳು ಭೋಗಕ್ಕೆ ಬಂದು ಕಷ್ಟ ಎಲ್ಲ ಬಂದು ಅದೆಲ್ಲ ಹೋಗ್ತಾ ಇದೆ ಅಂತಂದ್ರೆ, ಸಾಮಾನ್ಯವಾಗಿ ನಾವು ನೋಡ್ತೀವಿ, ಏನೋ ಕಾಯಿಲೆ ಬಂದು ಹೋದಾಗ ನಾವು ಸ್ವಲ್ಪ ಮಟ್ಟಿಗೆ ಹಗುರತೆ ಫೀಲ್ ಮಾಡ್ತೀವಿ. ಎಷ್ಟೋ ಸತಿ ಆಗುತ್ತೆ ಅಲ್ವಾ? ಆ ಹಗುರತೆ ಬಂದು ಹೋಗಿದೆ ಅಂತಂದ್ರೆ ತಾತ್ಕಾಲಿಕವಾಗಿ ನಮ್ಮ ಸಂಸ್ಕಾರಗಳ ಭಾರ ಕಡಿಮೆ ಆಗಿದೆ ಅಂತ. ಸೊ ಸಂಸ್ಕಾರಗಳು ಭೋಗಕ್ಕೆ ಬಂದಾಗ್ಲೂ, ಕಷ್ಟ ಅನುಭವ ಬಂದಾಗ್ಲೂ ಕೂಡ ಅದು ಭಾರ ಕಡಿಮೆ ಆಗುತ್ತೆ. ಕರೆಕ್ಟ್. ಅಲ್ಲಿಗೆ ಹಗುರತೆ ಎಷ್ಟು ಮಟ್ಟಿಗೆ ಬರುತ್ತೋ ಅಷ್ಟು ಮಟ್ಟಿಗೆ ಪರಿಶುದ್ಧವಾಗಿದೆ ಅಂತ. ಇದು ಕರೆಕ್ಟ್. ಬಟ್ ಅಲ್ಲಿಂದ ಮುಂದಿನ ಹಂತದ ಏನು ವಿವರಣೆ ನೀವೇನು ಹೇಳಿದ್ರಲ್ಲ, ಮುಂದಿನ ಹೇಳಿಕೆ ಏನು ಹೇಳಿದ್ರಲ್ಲ, ನಾವು ಪುನರ್ಜನ್ಮಕ್ಕೆ ಬರಲ್ಲ ಅಂತ, ಅದು ಒಂದು ಘಟ್ಟ ರೀಚ್ ಆದ್ರೆ ಮಾತ್ರ ಬರಲ್ಲ. ಆ ಘಟ್ಟ ರೀಚ್ ಆಗಿದೀವೋ ಇಲ್ವೋ ಅಂತ ನೋಡ್ಕೊಳ್ಳಿಕ್ಕೆ ಬರ್ಬೇಕು. ಸರಿನಾ? ಆಯ್ತು, ಇಲ್ಲಿ ನಿಲ್ಸೋಣಾದರೆ 8ನೇ ನಿಯಮ ನಾಳೆಯಿಂದ ಶುರು ಮಾಡೋಣ. ಸರಿನಾ? ಸ್ವಲ್ಪ ಈ 7ನೇ ನಿಯಮ ಇದೆಯಲ್ಲ, ಇದರಲ್ಲಿ ಅತ್ಯಂತ ಮುಖ್ಯವಾಗಿ 2 ನಿಯಮಗಳಿಂದ ನಿಸರ್ಗದ ನಿಯಮ, ಅದನ್ನು ತಿಳ್ಕೊಳ್ರಿ. 3ನೇದು ಭೋಗ ಹೇಗೆ ಬರುತ್ತೆ ಅದನ್ನ ದಯವಿಟ್ಟು ತಿಳ್ಕೊಳ್ರಿ. ಯಾಕೆಂತಂದ್ರೆ ಇದೊಂದೇ ಕಡೆ ಅವರು ಭೋಗ ಹೇಗೆ ಬರುತ್ತೆ ಅಂತ ವಿವರಣೆ ಕೊಟ್ಟಿರೋದು, ಬೇರೆ ಎಲ್ಲೂ ವಿವರಣೆ ಕೊಟ್ಟಿಲ್ಲ ಜಾಸ್ತಿ. ಸರಿನಾ? ಆಯ್ತು, ಎಲ್ರಿಗೂ ಕೂಡ ಶುಭ ದಿವಸ. ನಾಳೆ ಸಿಗೋಣಂತೆ. ಸರಿನಾ? ನಮಸ್ತೆ ಅಪ್ಪ. ಥ್ಯಾಂಕ್ ಯು ಬ್ರದರ್. ಧನ್ಯವಾದಗಳು.